ಸರ್ ಹೇಳಿ ಇವತ್ತೇನು ಸರ್ ಸ್ಪೆಷಲ್ಲು? ಸರ್ ಇವತ್ತು ಬಂದು ಪ್ಲೇನ್ ದೋಸೆ ಸರ್. ಪ್ಲೈನ್ ದೋಸೆ. ಒಂದು ದೋಸೆ ಎಷ್ಟು ಸರ್? ಒಂದು ದೋಸೆ 10 ರೂಪಾಯಿ. ಸೆಟ್ ದೋಸೆ ಕೂಡ ಅವೈಲೇಬಲ್ ಇದೆಯಾ? ಅವೈಲೇಬಲ್ ಇದೆ. ವೆರೈಟೀಸ್ ಕೇಳಿದ್ರೆ ನಾವು ವೆರೈಟೀಸ್ ಕೊಡ್ತಾ ಇದ್ದೀವಿ. ಸೆಟ್ ದೋಸೆ ಅಂದರೆ ಎಷ್ಟು ಬರುತ್ತೆ? ಸರ್ ಒಂದು ಸೆಟ್ ದೋಸೆ ಬಂದು 3 ಪೀಸ್ ಬರುತ್ತೆ, ಅಥವಾ 2 ಪೀಸ್ ಕೇಳ್ತಾರೆ, 2 ಪೀಸಲ್ಲಿ ಕೊಡ್ತೀರಿ. ಬಟ್ ಈಗ ದೋಸೆ ಐಟಮ್ಸ್ಗೆ ಏನು ಕೊಡ್ತೀರಾ ಸರ್? ಅದಕ್ಕೆ ಜೊತೆಗೆ ಸಾಂಬಾರು ಸರ್ ಚಟ್ನಿ ಕೊಡ್ತಾ ಇದ್ದೀವಿ. ಇವಾಗ ಸ್ನ್ಯಾಕ್ಸ್ ಕೇಳ್ತಾರೆ, ಜೊತೆಯಲ್ಲಿ ಏನಾದ್ರು ಒಂದು ಸ್ನ್ಯಾಕ್ಸ್ ಇರಬೇಕು ಅಂತ, ಬರೀ ಅದು ಮಧ್ಯಾಹ್ನ ಇರಲಿ ಅಥವಾ ಸಂಜೆ ಇರಲಿ. ಸೊ ಅದಕ್ಕೆ ಈ ಬಜ್ಜಿ 1 ಪೀಸು ರಿಫೈಂಡ್ ಆಯಿಲಲ್ಲಿ ಮಾಡ್ತೀರಿ, ಸನ್ಪ್ಯೂರ್ ಆಯಿಲು 5 ರೂಪೀಸ್ ಒಂದು ಬಜ್ಜಿ. ಬರೀ ಬಜ್ಜಿ ಮಾತ್ರನಾ? ಅದಕ್ಕೂ ಆಲ್ಟರ್ನೇಟಿವ್ ಏನಾದ್ರು ಇದೆಯಾ? ಹಾಂ, ಬೋಂಡಾ ಇದೆ, ಆಲ್ಟರ್ನೇಟಿವ್ಸ್ ಇದೆ ಸರ್. ಬೋಂಡಾ ಇದೆ, ಆನಿಯನ್ ಬಜ್ಜಿ ಇದೆ, ಸರಿನಾ? ಆಮೇಲೆ ಮಿರ್ಚಿ ಬಜ್ಜಿ ಇದೆ, ಕೊಡ್ತೀನಿ. ಒಂದೊಂದು ದಿವಸ ಒಂದೊಂದು ವೆರೈಟೀಸ್ ತೊಗೊಂಡು ಬರ್ತಾ ಇದೆ. ₹5 ಒಂದು ಬಜ್ಜಿ, 2 ಬಜ್ಜಿ ಕೊಡ್ತೀವಿ ಪ್ಲೇಟಲ್ಲಿ, 10 ರೂಪಾಯಿ ಸರ್. ತೋರಿಸಿ ಸರ್ ಆ ಬಜ್ಜಿ. ಎಲ್ಲ ರಿಫೈಂಡ್ ಆಯಿಲ್ ಏನ? ಎಲ್ಲ ರಿಫೈಂಡ್ ಆಯಿಲ್ ಸರ್ ಯೂಸ್ ಮಾಡೋದು. 2 ಬಜ್ಜಿ 10 ರೂಪಾಯಿ. 10 ರೂಪಾಯಿ ಟಿಫನು, 10 ರೂಪಾಯಿ ಬಜ್ಜಿ. 10 ರೂಪಾಯಿ ಸೆಟ್ ದೋಸೆ, 10 ರೂಪಾಯಿ ಬಜ್ಜಿ, 20 ರೂಪಾಯಿ ಸರ್ ಈ ಪ್ಲೇಟ್ ಟಿಫನ್ಗೆ. ಟಿಫನ್ ಬಜ್ಜಿ ಕಂಪಲ್ಸರಿ ಏನು ತೊಗೊಳಂಗೇನಿಲ್ಲ? ಕಂಪಲ್ಸರಿ ಇಲ್ಲ. ಜಸ್ಟ್ ಇವಾಗ 2 ಸೇರಿ ಕೇಳಿದ್ರೆ 2 ಕೊಡ್ತೀವಿ, ಸಿಂಗಲ್ ಕೇಳಿದ್ರೆ ಸಿಂಗಲ್ ಕೊಡ್ತೀವಿ. ಸರ್ ನಮಸ್ಕಾರ, ನನ್ನ ಹೆಸರು ಜೆ ಶೋಯಬ್ ಅಹಮದ್, ಅರ್ಚನಾ ಎಂಟರ್ಪ್ರೈಸಸ್ ಅಂತ. ಸರ್ ಇವತ್ತು ನಿನ್ನೆಯಿಂದ ದೋಸೆ ಸ್ಟಾರ್ಟ್ ಮಾಡಿದ್ದೀರಿ ನಾವು. ಸೊ ಇಲ್ಲಿ ರೆಗ್ಯುಲರು ಸಾಯಂಕಾಲ ಟಿಫನ್ ಸೆಕ್ಷನಲ್ಲಿ ಇವಾಗ ದೋಸೆ ಇರುತ್ತೆ. ಬಿಕಾಸ್ ಆಫ್ಟರ್ನೂನ್ ನಾವು ಲಂಚ್ ಕೊಡ್ತಾ ಇರ್ತೀವಿ, ಊಟ ಕೊಡ್ತಾ ಇರ್ತೀವಿ. ಆ ಊಟ ಮುದ್ದೆ ಎಲ್ಲ ಸಿಗುತ್ತೆ ಮಧ್ಯಾಹ್ನಕ್ಕೆ. ಸೊ ಅದೇನಾಗಿದೆ, ಈವ್ನಿಂಗು ಬಂದು ಎಲ್ಲರೂ ಡಿಮ್ಯಾಂಡ್ ಏನು ಮಾಡ್ತಾ ಇದ್ದಾರೆ, ಈವ್ನಿಂಗು ಟಿಫನ್ ಸೆಕ್ಷನ್ ಕೊಡಿ ಅಂತ. ಸೊ ಆ್ಯಸ್ ಪರ್ ನಮ್ಮದು MLA ಮೇಡಮ್ ಇದ್ದಾರೆ, ಅವ್ರದ್ದು ಪ್ರೆಷರಿಂದ ಅವ್ರದ್ದು ಒಂದೊಂದು ಡೇ ಬೈ ಡೇ ನೀವು ಹೈಫೈ ಮಾಡಬೇಕು, ಯಾವ ಕಾರಣಲ್ಲಿನೂ ನೀವು ಲೋ ಇದು ಮಾಡಬಾರ್ದು ಅಂತ. ಸೊ ಅವ್ರದ್ದು ಪ್ರೆಷರು, ಅವ್ರದ್ದು ಮಾತಿಂದ ನಾವು ಏನು ಮಾಡ್ತಾಯಿದ್ವಿ, ಡೇ ಬೈ ಡೇ ನಾವು ಇನ್ಕ್ರೀಸೇ ಮಾಡ್ತಾಯಿದ್ವಿ. ಸೊ ಆಲ್ಮೋಸ್ಟ್ ಬೆಳಗ್ಗೆನೂ 900-1000 ಟಿಫನ್ ಹೋಗ್ತಾ ಇದೆ, ಮಧ್ಯಾಹ್ನ 500 ಊಟ ಹೋಗ್ತಾ ಇದೆ, ಸಾಯಂಕಾಲ 200 ಪ್ಲೇಟ್ಸ್ ಹೋಗ್ತಾ ಇದೆ ಅಂತ. ಸೊ ನಾವು ಇವತ್ತಿಂದ ನಿನ್ನೆಯಿಂದಾನೇ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತಿಂದ ರೆಗ್ಯುಲರ್ 7 ಡೇಸು ನಮಗೆ ದೋಸೆ ಸಿಗುತ್ತೆ. ಮಸಾಲೆ ದೋಸೆ, ಸೆಟ್ ದೋಸೆ, ಪ್ಲೇನ್ ದೋಸೆ ಎಲ್ಲ ರೀತಿಯಲ್ಲಿ ನಾವು ಕೊಡ್ತೀವಿ. ಪ್ರೈಸಸ್ಸು ಏನು 5 ರೂಪೀಸ್, 10 ರೂಪೀಸ್. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು 5 ರೂಪೀಸ್ ಇರುತ್ತೆ, ಮಧ್ಯಾಹ್ನ 10 ರೂಪೀಸ್, ಈವ್ನಿಂಗು 10 ರೂಪೀಸ್ ಇರುತ್ತೆ. ಸರ್ ಈವ್ನಿಂಗ್ ಅಂದರೆ ದೋಸೆ ಅಂತ ಹೇಳಿದ್ರಲ್ಲ, ಈ ಸ್ನ್ಯಾಕ್ ಟಿಫನ್ ವೆರೈಟೀಸ್ ಅಂದರೆ ಏನೇನು ಸಿಗ್ಬೋದು ಸರ್? ಸರ್ ಟಿಫನ್ ವೆರೈಟೀಸಲ್ಲಿ ದೋಸೆ ಇರುತ್ತೆ. ಸೊ ನಾವು ಊಟನೂ ಕೊಡ್ತೀವಿ. ದೋಸೆ ಮೀನ್ಸ್ ನಾರ್ಮಲ್ ದೋಸೆ, ಸೆಟ್ ದೋಸೆ, ಮಸಾಲೆ ದೋಸೆ. ಹೌದು, ಸೆಟ್ ದೋಸೆ, ಪ್ಲೇನ್ ದೋಸೆ, ಮಸಾಲೆ ದೋಸೆ. ನೀವು ಅದನ್ನು ಡೇ ಬೈ ಡೇ ಒಂದೊಂದು ದಿನಕ್ಕೆ ಒಂದೊಂದು ಮಾಡ್ಕೊಡ್ತೀವಿ. ಸರ್ ಇನ್ನೊಂದು ತಮ್ಮ ಬೋರ್ಡಲ್ಲಿ ಈ ಬಜ್ಜಿ ಬೋಂಡಾ ಎಲ್ಲನೂ ಮೆನ್ಷನ್ ಮಾಡಿದ್ದೀರಾ, ಅದು ಯಾವ ಟೈಪ್ ಸರ್? ಇವಾಗ ಏನಾಗ್ತಾ ಇದೆ, 7 ಡೇಸ್ ಮೆನ್ಯೂ ಗೌರ್ಮೆಂಟ್ ಕೊಟ್ಟಿದ್ದಾರೆ, ಓಕೆನಾ? ಸೊ 7 ಡೇಸ್ ಮೆನ್ಯೂ ಅಲ್ಲಿ ನಮ್ಮದು ಬರೀ ಏನಿದೆ, ಮೊಸರನ್ನ ಇದೆ, ಅನ್ನ ಸಾಂಬಾರು ಜೊತೆಯಲ್ಲಿ ಮೊಸರನ್ನ ಕೊಡ್ತೀರಿ, ಮುದ್ದೆ ಜೊತೆಯಲ್ಲಿ ಮೊಸರನ್ನ ಕೊಡ್ತೀರಿ, ಸರಿನಾ? ಒಂದು ದಿವಸ ಅಂಬಾಲಿ ಕೊಡ್ತೀರಿ, ಒಂದು ದಿವಸ ಬಂದು ಸ್ವೀಟು ಯಾವುದನ್ನ ಪಾಯಸ ಕೊಡ್ತೀರಿ. ಬಟ್ ಇವಾಗ ಏನಾಗ್ತಾ ಇದೆ, 7 ಡೇಸು ಇದೇ ತಿನ್ನಬೇಕು, ಏನೋ ಒಂದು ಎಕ್ಸ್ಟ್ರಾ ಐಟಮ್ ಇದು ಮಾಡಿ ಅಂತ.
ಸೊ ನಾವೇನು ಮಾಡಿದ್ರು ಆ್ಯಕ್ಚುಲಿ ಟೋಟಲ್ ಕರ್ನಾಟಕದಲ್ಲಿ ಸುಮಾರು ಜಾಗ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಮಿರ್ಚಿ ಬಜ್ಜಿ, ಇದು ಆನಿಯನ್ ಬಜ್ಜಿ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಮ್ಮದು ಒಂದು ಕಾನ್ಸೆಪ್ಟ್ ಏನು, ಹೈಜಿನಿಕ್ ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತೀರಿ, ಸೊ ಇಲ್ಲ ಸನ್ಪ್ಯೂರ್ ಯೂಸ್ ಮಾಡ್ತೀರಿ, ಹೈಜಿನಿಕ್ ಕಂಡೀಷನಲ್ಲಿ ಸರಿನಾ ನಾವು ಬಜ್ಜಿಸು ಎಕ್ಸ್ಟ್ರಾ ಆಗ್ತಾ ಇದ್ದಾರೆ. ಅದು ಏನು ಡಿಮ್ಯಾಂಡ್ ಇಲ್ಲ ತೊಗೊಂಡೇ ಬೇಕಂತ, ಯಾರಿಗೆ ಬೇಕೋ ಅವ್ರು ತೊಗೊಬೋದು. ಅದನ್ನು ಪ್ರೈಸ್ ಏನಂದರೆ ರೀಸನಬಲ್ ಪ್ರೈಸ್ ಇಕ್ಕಿದ್ದೀರಿ, 5 rupees ಅಂತ ಇಕ್ಕಿದ್ದೀರಿ. ಸಫಿಷಿಯೆಂಟ್ ಕ್ವಾಂಟಿಟಿ ಕೊಡ್ತಾ ಇದ್ದೀರಿ, ಸಫಿಷಿಯೆಂಟ್ ಗ್ರಾಮ್ ಕೊಡ್ತಾ ಇದ್ದೀರಿ. ಸೊ ಆ ಬೇಸಿಸಲ್ಲಿ ಹೋಗ್ತಾ ಇದೆ ಸರ್. ಸೊ ದಟ್ ಈಸ್ ಪಬ್ಲಿಕ್ ಡಿಮ್ಯಾಂಡ್. ಆ ಪಬ್ಲಿಕ್ ಡಿಮ್ಯಾಂಡ್ಗೆ ನಾವು ಇವಾಗ ಇರೋದು ನಮಗೆ ಪ್ರೆಷರಿಂದ ಸರಿನಾ, ಏನಂಗೆ ಕ್ಲೀನಿಂಗ್ ಪ್ರೆಷರ್, ಯಾವಾಗ ನಮಗೆ ಇದೇ ಆಗಲ್ಲ, ಇವತ್ತು ಬರ್ತಾರೆ ಇಲ್ಲ ಯಾವಾಗ ಬರ್ತಾರೆ ಅಂತ ಟೈಮಿಂಗ್ ಇಲ್ಲ. ಪಿ ಎಸ್ ಬಂದುಬಿಡ್ತಾರೆ, ಮೇಡಮ್ PS ಬರ್ತಾರೆ ಸರಿ, ಆಫೀಸಸ್ಸಿಂದ ಬಂದುಬಿಡ್ತಾರೆ. ಸೊ ಯಾವಾಗಿನ ಇನ್ಸ್ಪೆಕ್ಷನ್ನೇ ಇರುತ್ತೆ. ಸೊ ಆ ಬೇಸಿಸಿಂದ ನಾವು ಯಾವಾಗೂ ನಮ್ಮದು ಅರ್ಚನಾ ಎಂಟರ್ಪ್ರೈಸಸ್ ನಮಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂದರೆ ಫುಲ್ ಹೈಜೆನಿಕ್ ಮಾಡಿ ಒಳ್ಳೆ ಕ್ವಾಲಿಟಿಯಲ್ಲಿ ಊಟ ಕೊಡಿ ಅಂತ ಇದೆ. ಸೊ ಅದೇ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ, ಡೇ ಬೈ ಡೇ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಇವಾಗ 6 months ಆಗಿದೆ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿ. 6 months ರೆಗ್ಯುಲರ್, ಒಂದು ದಿವಸ ಬಿಟ್ಟು ಒಂದು ದಿವಸ MLA PS ಬಂದುಬಿಡ್ತಾರೆ, ಇಲ್ಲ ಮೇಡಮ್ ಕಾಲ್ ಮಾಡಿ ಹೇಳ್ತಾರೆ. ಒಂದು ನಮಗೆ ಮೇಡಮ್ ಯಾವಾಗಾದ್ರೂ ಸಡನ್ ಆಗಿ ವಿಸಿಟ್ ಮಾಡಿದ್ದಾರೆ? ಹೌದು ಸರ್, ಸುಮಾರು ಸತಿ ಮಾಡಿದ್ದಾರೆ, 2-3 ಸತಿ ಅವರು ವಿಸಿಟ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಾಗಲ್ಲ ಅವ್ರು ವಿಸಿಟ್ ಮಾಡೋದು? ಗೊತ್ತಾಗಲ್ಲ ಸರ್, ಸಡನ್ ಆಗಿ ಬರ್ತಾರೆ. ನಾನು ಇರಲ್ಲ, ಒಂದೊಂದ್ಸಲಿ ನಾನು ಇರಲ್ಲ, ನಾನು ಔಟ್ ಆಫ್ ಇರ್ತೇನೆ. ನಮಗೆ ಸ್ಟಾಫಿಂದ ಗೊತ್ತಾಗುತ್ತೆ ಮೇಡಮ್ ಇವತ್ತು ವಿಸಿಟ್ ಮಾಡಿದ್ರು ಅಂತ. ಬಟ್ ನಿಮ್ಗೆ ಹೇಳಲ್ಲ ಏನಿಲ್ಲ, ಸಡನ್ ಆಗಿ ಬಂದ್ಬಿಡ್ತಾರೆ. ನಮಗೆ ಏನು ಓವರ್ ಆಲ್ ಆಗಿ ಹೈಟೆಕ್ ಇಂದಿರಾ ಕ್ಯಾಂಟೀನ್ ತರ ಈಗ ಇದು ಮಾಡಬೇಕು. ಹೈಟೆಕ್ ಇಂದಿರಾ ಕ್ಯಾಂಟೀನ್ ಮಾಡ್ತಾ ಇದ್ದೀರಿ, ದೋಸೆ ಸ್ಟಾರ್ಟ್ ಮಾಡಿದ್ದೀರಿ ಹೈಟೆಕ್ ಅಂತ. ಏನು ಆಚೆಗಡೆ ಅದರಿಂದ ನಾವು ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದೀರಿ. ಸಫಿಷಿಯೆಂಟ್, ಒಬ್ಬರಿಗೆ ಸಫಿಷಿಯೆಂಟ್ ಆಗ್ಬೇಕು ಅದು ಕೊಡ್ತಾ ಇದ್ದೀವಿ. ₹2 ಸುಮಾರು ಶಾಖ ಆಚೆಗಡೆ ಬಡವ್ರವ್ರಿಗೆ ಏನಾಗುತ್ತೆ, ಹಿ ಕ್ಯಾನಾಟ್ ಅಫೋರ್ಡ್ 60 rupees, 45 rupees, 40 rupees, ಹಿ ಕ್ಯಾನಾಟ್ ಅಫೋರ್ಡ್. ಸೊ ಅದೇ ದೋಸೆ ನಾವು 10 rupees ಕೊಡ್ತಾ ಇದ್ದೀವಿ. ಅದೇ ಸೆಟ್ ದೋಸೆ ಕೊಡ್ತಾ ಇದ್ದೀರಿ, ಪ್ಲೇನ್ ದೋಸೆ ಬರುತ್ತೆ, ಆನಿಯನ್ ದೋಸೆನೂ ಸ್ಟಾರ್ಟ್ ಮಾಡ್ತೀವಿ. ನಿಮ್ಮ ಕಾನ್ಸೆಪ್ಟ್ ಏನಂದ್ರೆ ಬಡವ್ರು ಇದ್ರೂ ಅವ್ರು ವೆರೈಟಿ ಡೈಲಿ ತಿನ್ನಬೇಕು ಅಂತ. ತಿನ್ನಬೇಕು ಸರ್, ನಮ್ಮದು ಕ್ವಾಲಿಟಿ ಆಗುತ್ತೆ. ಸೊ ನಾವು ಸುಮಾರು ಜನ ಮಾಡ್ತಾ ಇದ್ದೀರಿ. ಆ್ಯಕ್ಚುಲಿ ಈ ಡಿಸ್ಟಿಕಲ್ಲಿ 4 ಕಡೆ ನಾವು ಮಾಡ್ತಾ ಇದ್ದೀವಿ. KGF ಇದೆ, ಮಾಲೂರು ಇದೆ, ಮುಳಬಾಗಲ್ ಇದೆ, ವೇಮಗಲ್ ಇದೆ. ಬಟ್ ಎಲ್ಲ ಕಡೆಯಿಂದ KGF ಇಂದಿರಾ ಕ್ಯಾಂಟೀನಲ್ಲಿ ನಾವು ಸ್ವಲ್ಪ ಹೈಟೆಕ್ಕು 1 by 1 ನಾವು ಏನು ನಮ್ಮ ಕೈಯಿಂದ ಆಗುತ್ತೆ ನಾವು ಅದು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.